ನಾಡಿನ ಜನಗಳಿಗೆಲ್ಲ ಶುಭೋದಯ. ಎಲ್ಲರಿಗೂ ನಮಸ್ಕಾರ. ಇವತ್ತು ಶುಕ್ರವಾರ ಆಗೋದಕ್ಕೆ ಇವತ್ತು 7:15 ಅಂದರೆ ಇವತ್ತು ಶುಕ್ರವಾರ ದಿವಸ ತಾರೀಕು 26/7/2024 ಶುಕ್ರವಾರ ದಿನ. ಇವತ್ತು ಶುಕ್ರದೇವನಿಗೆ ನಮಸ್ಕಾರ. ಆ ಭಗವಂತ ಎಲ್ಲರಿಗೂ ಒಳ್ಳೆಯದು ಮಾಡ್ತಾನೆ. ಏನಂದರೆ ಅವ್ನು ಕೊಟ್ಟರೆ 3 ಸಾರಿ ಮನುಷ್ಯನಿಗೆ ಕೊಡೋದು ಶುಕ್ರದಶೆ ಅಂತ ಕರಿತೀವಿ. ಶುಕ್ರ ಇಲ್ಲ ವಕ್ರ ಅಂತ ಆ ಭಗವಂತ ಕೊಟ್ಟಾಗ ನಾವು ಜೋಪಾನಾಗಿ ಇಟ್ಕೋಬೇಕು. ಜನಗಳು ಯಾಮಾರ್ತಾರೆ. ಅದಕ್ಕೆ ಭಗವಂತನ ಆರಾಧನೆ ಮಾಡಿ ಪೂಜೆ ಮಾಡಿ ಎಲ್ಲ ಮಾಡಿದ್ದೀವಿ. ಶ್ರೀ ಶಾಂತಿಮೂರ್ತಿ ಶನೇಶ್ವರ ದೇವಸ್ಥಾನ ಕಡೆಯಿಂದನೂ ಶ್ರೀ ಭಕ್ತ ಕನಕದಾಸ ಮಹಾಸಂಸ್ಥಾನ ಮಠದಿಂದನೂ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾವು ಆ ಭಗವಂತನ ಆರಾಧನೆ ಮಾಡಿ ಪೂಜೆ ಮಾಡಿ ಕೈ ಮುಗಿದು ಎಲ್ಲ ಮಾಡಿದ್ವಿ. ಇವತ್ತು ವಿಶೇಷ ಏನಂದರೆ ಅವನು ಆ ಭಗವಂತ ಶುಕ್ರದ ನಿಮಗೆಲ್ಲ ಒಳ್ಳೇದು ಮಾಡ್ತಾನೆ. ಸಾಯಂಕಾಲ ಹೋಗ್ಬಿಟ್ಟು ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊ ಬನ್ನಿ. ಅಮ್ಮ ಲಕ್ಷ್ಮೀ ದೇವರು ಮನೆಗೆ ಬಂದು ಸೇರ್ಕೊಂತಾರೆ. ನಿಮಗೆಲ್ಲ ಒಳ್ಳೇದಾಯ್ತದೆ. ಏನಂದರೆ ಇವತ್ತಿನ ಪರಿಸ್ಥಿತಿಲಿ ಸಾಲ ಮಾಡೋದು ಸುಲಭ, ಆದರೆ ಕೊಡಬೇಕಾದ್ರೆ ತುಂಬ ಕಷ್ಟ. ಜನ ಕದ್ದು ಹೊಂಟೋಯ್ತಾರೆ. ಆ ಸಾಲಕ್ಕೆ ಯಾಕಪ್ಪ ಮಾಡಿದ್ವಿ ಅಮ್ಮಂಗೆ ಆಯ್ತದೆ. ಸಾಲ ತೀರ್ಸೋಕ್ಕಾಗೋದಿಲ್ಲ, ಕೆಲಸ ಕಾರ್ಯಗಳು ಇರೋದಿಲ್ಲ. ಜನಗಳು ನಂಬಿಕೆ ಹೊಂಟೋಗೈತೆ. ಸಾಲ ಕೊಡೋರು ಈಗ ಹೆದರ್ಕೊಂತಾರೆ, ಕೊಟ್ಟರೆ ಬತ್ತದೋ ಇಲ್ವೋ ಅಂತ. ಆದರೆ ಜನಗಳು ಅದೇ ಥರ ಬುದ್ಧಿ ಕಲ್ತಿದ್ದಾರೆ. ಅದೆಲ್ಲ ಕಲಿಬಾರ್ದು. ಕೊಟ್ಟಾಗ ನಾವು ಅದನ್ನು ಹೆಂಗೆ ಬಳಸ್ಕೊಂಡು ವಾಪಸ್ ಕೊಡಬೇಕು ಅದನ್ನು ಅರ್ಥ ಮಾಡ್ಕೋಬೇಕು. ಒಂದು ಸಸ್ಯ ನೆಡ್ತೀವಿ, ಅದಕ್ಕೆ ನೀರು ಹಾಕಿ ಬೆಳೆಸಿದ್ರೆ ಅದು ಮರ ಆಯ್ತದೆ. ಹಂಗೆ ಸಾಲನೂ ಅಷ್ಟೇ. ಸಾಲ ಇಸ್ಕೊಂಡ ಮೇಲೆ ಸಾಲ ಕೊಟ್ಬಿಡ್ಬೇಕು. ಅದು ನಮ್ಮ ಧರ್ಮ. ಇಲ್ಲಾಂದರೆ ನಮ್ಮ ಮಕ್ಕಳು ನಮ್ಮ ಅಪ್ಪನಿಗೆ ಹಂಗೆ ಅಂತಾರೆ. ಅವೆಲ್ಲ ಅನ್ನಬಾರ್ದು, ಅನ್ನಿಸ್ಕೊಳ್ಳೂಬಾರ್ದು. ಯಾಕೆಂದರೆ ಅದೆಲ್ಲ ಮಾಡುವಾಗ ಯೋಚನೆ ಮಾಡಬೇಕು. ನಾವು ಮುಂದಕ್ಕೆ ಒಂದು ಹೆಜ್ಜೆ ಇಡಬೇಕಾದ್ರೆ ಸಾಲ ಮಾಡುವಾಗ ಅದು ನಾವು ತೀರಿಸೋ ಶಕ್ತಿ ಇದ್ದರೆ ಮುಂದಕ್ಕೆ ಹೋಗ್ಬೇಕು. ಇಲ್ಲವಾ ಬೇಡಪ್ಪ, ಇವತ್ತು ಭಗವಂತ ಎಷ್ಟು ಕೊಡ್ತಾನೋ ಅಷ್ಟಕ್ಕೆ ತೃಪ್ತಿ ಆಗೋಣ ಅಂತ ಇದ್ಬಿಡ್ಬೇಕು. ಅವರು ಬೈಯೋದು ಬೇಡ, ನಾವು ಅನಿಸ್ಕೊಂಬೋದು ಬೇಡ ಅಂತ ಆ ಭಗವಂತನಿಗೆ ಹೇಳ್ತೀನಿ. ಶನಿದೇವ್ರಿಗೆ, ಅಪ್ಪ ಯಾರಿಗೂ ಕಷ್ಟ ಕೊಡ್ಬೇಡ ತಂದೆ. ನಮಗೆ ಕೊಟ್ಟಷ್ಟು ಕಷ್ಟ ಜಗತ್ತಲ್ಲಿ ನರಮನುಷ್ಯನಿಗೆ ಯಾರಿಗೂ ಕೊಡಬೇಡ ಅಂತ ಕೇಳ್ತೀನಿ. ಆ ಉದ್ದೇಶಕ್ಕೇ ನಿಮ್ಗೆಲ್ಲರಿಗೂ ಹೇಳೋದು. ತಿಳ್ಕೊಂಡ್ರೆ ತಿಳ್ಕೊಬೋದು, ಇಲ್ಲಾಂದರೆ ಬಿಡ್ಬೋದು. ಅದೇನು ತಪ್ಪೇನಿಲ್ಲ ನಮಗೆ. ಈ ಉದ್ದೇಶಕ್ಕೇ ನಾವು ಹೇಳೋದು. ಭಗವಂತ ಎಲ್ಲರಿಗೂ ಅನುಕೂಲ ಮಾಡಲಿ, ಎಲ್ಲರಿಗೂ ಒಳ್ಳೆ ದಾರಿ ಕೊಡಲಿ. ಕಷ್ಟ ಅಂತ ಪರಿಹಾರ ಬಂದವ್ರಿಗೂ ಇದಾಗಬೇಕು. ಯಾವುದೇ ದೇವಸ್ಥಾನಕ್ಕೆ ಹೋಗಿ ನೀವು ಅಲ್ಲಿ ಭಗವಂತನ ಸೇವೆಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. ಬಡಬಗ್ಗರಿಗೆ ನಿಮ್ಮ ಕೈಲಾದಷ್ಟು ಅನ್ನ ಕೊಡ್ತಿರೋ, ನೀರು ಕೊಡ್ತಿರೋ, ಆ ದಾನ ಕೊಟ್ಟರೆ ನಿಮ್ಮ ಮಕ್ಳಿಗೂ ಒಳ್ಳೇದಾಯ್ತದೆ. ಕುಡಿಯೋ ನೀರು ಕೊಟ್ರೂ ದಾನನೇ. ಏನಪ್ಪ ಅವರು ಪೂಜಾರರು ಅವ್ರ ಕಾಲಿಗೆ ಬೀಳೋದಂಗೆ ಭೂಮಿ ತಾಯಿಗೆ ಕೈ ಮುಗಿರಿ. ಭಗವಂತನಿಗೆ ಮುಗ್ದಂಗೆ ಅಷ್ಟೇ ಆಯ್ತದೆ. ಹಿರಿಕರಾಗಲಿ ಕಿರಿಕರಾಗಲಿ ಚಿಕ್ಕವರಾಗಲಿ ದೊಡ್ಡವರಾಗಲಿ ಅವ್ರು ಪೂಜೆ ಮಾಡೋಕ್ಕೆ ಹೋದಾಗ ಅವ್ರ ಕಾಲಿಗೆ ಬಿದ್ದಾಗ ಬೀಳಬಾರ್ದು ಅಂತ ಮನಸ್ಸಲ್ಲಿದ್ದಾಗ ಭೂಮಿ ತಾಯಿಗೆ ಪೂಜೆ ಮಾಡಿದ್ರೆ ಆಯಿತು, ನಮಸ್ಕಾರ ಮಾಡ್ಕೊಂಡ್ರೆ ಆಯಿತು. ಇಷ್ಟೆಲ್ಲ ಯೋಚನೆ ಮಾಡಬೇಕು. ಕಷ್ಟಪಟ್ಟವ್ರಿಗೆ ಸುಖ ಕೊಟ್ಟೇ ಕೊಡ್ತಾನೆ ಭಗವಂತ ಯಾವತ್ತಿದ್ರೂ. ಅದನ್ನೇ ಯೋಚನೆ ಮಾಡಬೇಕು. ನಿಲಂಜನ ಸಮಾಭಾಷಂ ರವಿಪುತ್ರಂ ಯಮಗಜಂ ಛಾಯಾ ಮಾರ್ತಂಡಂ ತಮ್ಮೈ ಶನೀಶ್ವರ ಅಂದ್ಕೊಂಡು ಪ್ರತಿಯೊಬ್ಬರೂ ಯೋಚನೆ ಮಾಡಿ ಮುಂದಕ್ಕೆ ಹೆಜ್ಜೆ ಇಡಿ. ನಿಮ್ಗೆ ಒಳ್ಳೇದಾಯ್ತದೆ. ಸಾಯಂಕಾಲ ಹೋಗಿ ಅಮ್ಮನವ್ರಿಗೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊ ಬನ್ನಿ. ಲಕ್ಷ್ಮಿ ನಿಮ್ಮ ಮನೆಗೆ ಬರ್ತಾಳೆ, ಎಲ್ಲರಿಗೂ ಒಳ್ಳೇದಾಯ್ತದೆ ಅಂತ ಹೇಳಿ ಕೈ ಮುಗಿತೀನಿ. ಇತಿ ನಿಮ್ಮ ಗುರುಗಳಾದ ಶ್ರೀ ರಾಮಾನಂದ ಗುರುಗಳು. ಎಲ್ಲರಿಗೂ ಶುಭೋದಯ, ನಮಸ್ಕಾರ. ಈ ಶನಿದೇವ್ರ ಪೂಜೆ ಮಾಡೋರು ಯಾರೇ ಆಗಿರ್ಬೋದು, ಅವ್ರಿಗೆಲ್ಲ ಒಳ್ಳೆಯದಾಗಲಿ.